ಈಗ ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿಯವರು JDS ಸಹಾಯದಿಂದ ಗೆದ್ದಿದ್ದಾರೆ. ಮೈಸೂರಿನಲ್ಲಿ ತಾವು JDS ಕುತಂತ್ರದಿಂದ ಸೋತಿದ್ದೀರಿ ಅಂತಂದರೆ ಅಲ್ಲಿ ಯಾರು ಅಲ್ಲಿ ಕೂಡ ಕಾಂಗ್ರೆಸ್ ನಿಮ್ಮ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ನವರು ಯಾರಾದರೂ JDS ಜೊತೆ ಸೇರಿದ್ರ ಅನ್ನೋ ಅನುಮಾನ ಬರುತ್ತೆ. ಈ ಎರಡೂ ಒಪ್ಪಂದಗಳಿಗೆ ಕಾರಣರಾದವರು ಯಾರು? ನಾನು ಯಾತಕ್ಕೆ JDSನೇ ಹೇಳ್ತಾ ಇದ್ದೀವಿ ಅಂತಂದರೆ, ಯಾಕೆ BJP ಹೇಳ್ತಾ ಇಲ್ಲ ಅಂದರೆ, JDS ಲೀಡರ್ಶಿಪ್ ದೇ ಆರ್ ದ ರೇಡಿಯೈ ಅಡ್ಜಸ್ಟ್ಮೆಂಟ್. ಯಾರ ಜೊತೆಗೆ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾರೆ, ಯಾರ ಜೊತೆಗೆ ಬೇಕಾದ್ರೂ ಅಡ್ಜಸ್ಟ್. ಅವರಾಗಲಿ ಸರ್, ನೀವು ಯಾಕೆ ಆಗ್ತೀರಿ? ಕಾಂಗ್ರೆಸ್ ಪಾರ್ಟಿ ಯಾಕಾಗತ್ತೆ? ನಾನು ಹೇಳಿದ್ದೀನಿ ಯಾರ ಜೊತೆಗೆ ಬೇಕಾದ್ರೂ ಅವ್ರು ಅಡ್ಜಸ್ಟ್ ಆಗ್ತಾರೆ ಅಂತ. ನೀವು ಅವ್ರ ಜೊತೆ ಸೇರಿ ಸರ್ಕಾರ ಮಾಡಿದ್ದೀರಿ, ಅನುಭವಿಸಿದ್ದೀರಿ. ಈಗ ಮತ್ತೆ ಅವ್ರೇನೋ ಎಲ್ಲ ಕಡೆ ಯಾರ ಜೊತೆ ಬೇಕಾದರೂ JDSದವರು ಅಡ್ಜಸ್ಟ್. ನಾನು ಇನ್ನೊಂದು ನೇರವಾಗಿ ಕೇಳಿಬಿಡ್ತೀನಿ, ಚಿಕ್ಕಬಳ್ಳಾಪುರದಲ್ಲೂ ಆಗಿದೆ ಅಂತ ತಾವು ಹೇಳ್ತಿರಲ್ಲ, ಅಲ್ಲಿದು ಕಾಂಗ್ರೆಸ್ ಮತ್ತು JDS ಮಧ್ಯದ ಒಳ ಒಪ್ಪಂದನೋ ವೀರಪ್ಪ ಮೊಯ್ಲಿ ಮತ್ತು JDS ಮಧ್ಯದ ಒಳ ಒಪ್ಪಂದನೋ? ನಾನು ಹೇಳಿದ್ನಲ್ಲ, ಅವರವ್ರನ್ನೇ ಕೇಳಬೇಕು ಅಂತ. ಅವರವ್ರನ್ನೇ ಕೇಳಬೇಕು. ಬಚ್ಚೇಗೌಡರನ್ನ ಕೇಳಬೇಕು, ಹೇಳ್ತಾರೆ. ಬಚ್ಚೇಗೌಡರು ಹೇಳಿದ್ದಾರೆ ಒಳ ಒಪ್ಪಂದ ಅಂತ ಹೇಳಿದ್ದಾರೆ. ಸರಿ, ಅದು ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಸರಿ. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ, ನಿಮ್ಮದೇ ಕಾಂಗ್ರೆಸ್ ಪಕ್ಷದಲ್ಲಿ ಹೀಗೆಲ್ಲ ಆಗ್ತಾ ಇದ್ದಾಗ ಡೋಂಟ್ ಯು ಥಿಂಕ್ ದರ್ ಹ್ಯಾಸ್ ಟು ಬಿ ಎ ಮ್ಯಾಸಿವ್ ರಿವ್ಯಾಂಪಿಂಗ್ ಆಫ್ ದಿ ಪಾರ್ಟಿ? ನಾನು ಅದು ಹೇಳ್ತೀನಲ್ಲ, ಇದು ಕಾಂಗ್ರೆಸ್ ಒಂದು ತತ್ವ ಸಿದ್ಧಾಂತ ಕಾರ್ಯಕ್ರಮ ಇಟ್ಕೊಂಡು ಬಂದಂಥ ಪಾರ್ಟಿ. ಇವತ್ತು ನಾವು ನಮ್ಮ ಕಾಂಗ್ರೆಸ್ಸಿನ ನಾಯಕರು ತಮ್ಮ ಸ್ವಾರ್ಥಕ್ಕೋಸ್ಕರ ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಬಲಿ ಕೊಡ್ತಾ ಇದ್ದೀವಿ. 44ಕ್ಕೆ ಬಂದು ಇಳಿದಿದ್ದೀವಿ. ಕಾಂಗ್ರೆಸ್ ಅಮೂಲಾಗ್ರವಾಗಿ ಬದಲಾವಣೆ ಆಗಬೇಕಾಗಿದೆ. ಹೈಕಮಾಂಡ್ ಮಟ್ಟದಿಂದ ಹಿಡಿದು ಮೇಲಿಂದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ, ನೆಹರು ಗಾಂಧಿ ಕುಟುಂಬದಿಂದ ಹಿಡಿದು ಗಾಂಧಿ ಕುಟುಂಬ ಬಿಟ್ಟು ನೀವು ಕಾಂಗ್ರೆಸ್ ಮಾತಾಡಲಿಕ್ಕೆ ಆಗಲ್ಲ. ಯಾಕಾಗಲ್ಲ ವಿಶ್ವನಾಥ್ ಅವರೇ? ತಮ್ಮಂತ ನಾಯಕರುಗಳಿದ್ದೀರಿ, ಸಿದ್ದರಾಮಯ್ಯ ತರದ ನಾಯಕರುಗಳಿದ್ದಾರೆ, ಅತಿ ದೊಡ್ಡ ನಾಯಕರುಗಳು, 4-6 ದಶಕಗಳ ಅನುಭವ ಇರುವಂತವ್ರು ಇದ್ದೀರಿ. ವೈ ಆರ್ ಯು ಡಿಪೆಂಡೆಂಟ್ ಆನ್ ರಾಹುಲ್ ಗಾಂಧಿ? ನಾನು ಐ ಆಮ್ ನಾಟ್ ಡಿಫೆಂಡಿಂಗ್ ರಾಹುಲ್ ಗಾಂಧಿ. ಅಲ್ಲಲ್ಲ, ವೈ ಆರ್ ಯು ಡಿಪೆಂಡೆಂಟ್ ಆನ್ ಹಿಮ್ ಅಂತ? ಇವತ್ತು ತಕ್ಷಣಕ್ಕೆ ಇವತ್ತಿನ ದಿವಸಕ್ಕೆ ಸೋನಿಯಾ ಗಾಂಧಿಯವ್ರನ್ನ ಹೊರತುಪಡಿಸಿ, ಗಾಂಧಿ ಕುಟುಂಬವನ್ನು ಹೊರತುಪಡಿಸಿ ನೀವು ಕಾಂಗ್ರೆಸ್ಸನ್ನು ಊಹಿಸಲಿಕ್ಕೂ ಆಗಲ್ಲ. ನಿಮಗೆ ವಿಶ್ವಾಸನೇ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳಿಗೆ? ನಾವು ಪಕ್ಷವನ್ನು ಕಟ್ಟಬಲ್ಲೆವು ಅನ್ನೋ ವಿಶ್ವಾಸವೇ ಇಲ್ವಲ್ಲ ನಿಮಗೆ? ನೀವು ಪ್ರತಾಪ್ ಸಿಂಹ ವಿಚಾರವಾಗಿ ಮಾತಾಡಿದಾಗ ನಿನ್ನೆ ಮೊನ್ನೆ ಬಂದ ಹುಡುಗ, ಸಾರ್ವಜನಿಕ ಜೀವನ ನೋಡಿದ ಹುಡುಗ ಅಂತೀರಿ. ರಾಹುಲ್ ಗಾಂಧಿ ಯಾವ ಅನುಭವ ಇದೆ ಸರ್? SPGಯ ಕೋಟೆ ಒಳಗಡೆ ಬೆಳೆದಿರುವಂಥ ಒಬ್ಬ ಹುಡುಗ, ಈ ದೇಶ ಏನು ಅಂದರೆ ಗೊತ್ತಿಲ್ಲದೆ ಇರುವಂತಹ ಹುಡುಗ. ಗಾಂಧಿಗೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮತ್ತು ರಾಜಕಾರಣದ ಕುಟುಂಬದ ಮಾಡಿರೋದು ಆಗಿರೋದಲ್ಲ, ರಾಜಕಾರಣದ ಪಾರ್ಲಿಮೆಂಟ್ ಮೆಂಬರ್ ಅನ್ನಾಗಿ ಪಕ್ಷ ಅವರನ್ನು ಮಾಡಿದೆ, ಅವರಾಗಿಲ್ಲ. ರಾಜಕಾರಣದ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂಥವರು ರಾಹುಲ್ ಗಾಂಧಿ. ಬಟ್ ನೀವೇನೇ ಇರಲಿ, ಇವತ್ತು ನಿಜ ಕಾಂಗ್ರೆಸ್ ಪಕ್ಷ ಇಡೀ ಭಾರತದಲ್ಲೇ ಅಮೂಲಾಗ್ರವಾಗಿ ಬದಲಾವಣೆ ಆಗಬೇಕು. ಬಟ್ ಬೇಸ್ ಏನಿದೆ ಅದನ್ನು ಇಟ್ಕೊಂಡೇ ಬದಲಾವಣೆ ಆಗಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಬದಲಾವಣೆ ಅಂತಂದರೆ ರಾಜ್ಯದಿಂದ ಶುರು ಮಾಡ್ಕೊಳ್ತೀನಿ. ರಾಜ್ಯಕ್ಕೆ ಬರೋದಾದರೆ, ರಾಜ್ಯದಲ್ಲಿ ಬಹುಶಃ ಇದೆಲ್ಲ ಏನೇನೋ ಪಿತೂರಿಗಳು ಅಂತ ತಾವೇನು ಹೇಳ್ತೀರಿ, ಆ ಪಿತೂರಿಗಳ ಮೂಲ ತಾವು ಗುರುತಿಸೋ ಪ್ರಕಾರ ಜನತಾ ಪರಿವಾರದಿಂದ ವಲಸೆ ಬಂದಿರುವಂಥ ಗುಂಪು ಒಂದು. ಆ ಗುಂಪು ಟಾರ್ಗೆಟ್ ಆಗಿದೆ, ಇಲ್ಲ ಆ ಗುಂಪು ಗುಂಪನ್ನ ನೀವು ನಿಮ್ಮೊಳಗಡೆ ಸೇರಿಸ್ಕೊಂಡೇ ಇಲ್ಲ. ಸೊ ವೇರ್ ಶುಡ್ ದ ರಿಫಾರ್ಮ್? ಐ ಡೋಂಟ್ ಅಗ್ರಿ ವಲಸೆ ಪಲಸೆ ಒಟ್ಟಾರೆ ಕಾಂಗ್ರೆಸ್ ನಾವು ಕರ್ನಾಟಕದಲ್ಲಿ ಇಫ್ ಇಟ್ ವರ್ ನಾಟ್ ಫಾರ್ ಸಿದ್ದರಾಮಯ್ಯನವರು CM ಆಗದೆ ಹೋಗಿದ್ದಿದ್ರೆ ದೇವೇಗೌಡರಿಗೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಅಷ್ಟು ಸಿಟ್ಟಿರ್ಲಿಕ್ಕೆ ಸಾಧ್ಯ ಆಯ್ತಾ? ನಿಮ್ಮನ್ನು ಸೋಲಿಸಲೇಬೇಕು ಅಂತ ಹಠ ಹಿಡಿದು ಬರೋಕ್ಕೆ ಸಾಧ್ಯ ಆಯ್ತಾ? ಸೊ ಇಂಡೈರೆಕ್ಟ್ಲಿ ನಿಮ್ಮ ಸೋಲಿಗೆ ಸಿದ್ದರಾಮಯ್ಯನವರ ಕಾರಣ ಆಗ್ತಾರೆ. ಅಲ್ಲ ಬೇರೆ ಬೇರೆ ಥರ ಹೋಗೋದು ಬೇಡ. ಅದನ್ನ ಹೇಳ್ತೀನಲ್ಲ, ಯಾರನ್ನೋ ಮುರ್ಕೊಂಡು ಬೀಳೋಕ್ಕೆ ನಮ್ಮನ್ನು ಸೇರ್ಕೊಂಡು ಬಿದ್ದು ಹೋಯ್ತದೆ. ಬಟ್ ಇವತ್ತು ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಒಟ್ಟಿಗೆ ಕೂಡ್ಕೊಂಡೇನೆ ಮತ್ತೆ ಇದಕ್ಕೆ ಕಾಂಗ್ರೆಸ್ಗಿನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಬದಲಾವಣೆ ಅಂದರೆ ನನಗೆ ಏನಾಗುತ್ತೆ ಅಂತ, ನೀವು ಬದಲಾವಣೆ ಆಗಬೇಕು ಅಮೂಲಾಗ್ರವಾಗಿ ಅಂತ ಹೇಳ್ತೀರಿ. ಬಟ್ ಆ ಕನ್ವೆನ್ಷನಲ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ನಾನು ಬಿಡೋದೇ ಇಲ್ಲ. ಮತ್ತೆ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ವಿಶ್ವನಾಥ್ ಅವರು, ಇವರ ಸುತ್ತಲೇ ಈ ಪಕ್ಷದ ಸಮಸ್ತವೂ ಗಿರಿಕೆ ಹೊಡಿಬೇಕೇ ಹೊರತು ಹೊಸ ಮುಖಗಳು, ಹೊಸ ಎನರ್ಜಿ, ಹೊಸ ಚೈತನ್ಯ ಬರಬೇಕು. ಬಟ್ ಇವತ್ತಿಗೆ ಜಡಾರಂತೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರ ಇದೆ,
the style of functioning of the chief minister, the style of functioning of the PCC president, and the rank and file of the Congress must be changed. The style must be changed. ಸ್ಟೈಲ್ ಆಫ್ ಫಂಕ್ಷನಿಂಗ್ ಆಫ್ ದಿ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಿದ್ದಾಗ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದಾಗಿಂದ ಸಿದ್ದರಾಮಯ್ಯ ಚುನಾವಣೆ ಸಂದರ್ಭದಲ್ಲೂ ಕೂಡ ಚುನಾವಣೆಯಲ್ಲಿ ಯಾವ ಸ್ಟ್ರಾಟಜಿಯನ್ನು ಅನುಸರಿಸ್ಕೊಂಡು ಬಂದಿದ್ರು ಅದೇ ಸರ್ಕಾರದಲ್ಲೂ ಕೂಡ ಮುಂದುವರಿತು. ಈ ಅಹಿಂದ ಪೊಲಿಟಿಕ್ಸ್ ಅಂತ ಏನು ಮಾಡಲಿಕ್ಕೆ ಹೊರಟ್ರಿ? ಆ ಅಹಿಂದ ಪೊಲಿಟಿಕ್ಸ್ ಇವತ್ತು ಕಾಂಗ್ರೆಸ್ಸಿಗೆ ಮುಳುವಾಗಿದೆ ಅಂತ ತಮಗನ್ಸಲ್ವಾ? ಮೇಲ್ವರ್ಗದವರು ಯಾರು ತಮ್ಮ ಜೊತೆ ಉಳಿತಾ ಇಲ್ಲ ಅಂತೇಳಿ, ಒಕ್ಕಲಿಗರ ಸಮುದಾಯ ಆಗಲಿ, ವೀರಶೈವ ಸಮುದಾಯ ಆಗಲಿ, ದೇ ಆರ್ ಡೆಸರ್ಟಿಂಗ್ ಕಾಂಗ್ರೆಸ್. ಮುಸ್ಲಿಮರಿಗೂ ಕೂಡ, ಅಲ್ಪಸಂಖ್ಯಾತರು ಅಂತ ಏನು ಹೇಳ್ತೀರಿ, ಅಲ್ಪಸಂಖ್ಯಾತರಿಗೂ ಕೂಡ ಕಾಂಗ್ರೆಸ್ಸಿನ ಬಗ್ಗೆ ಇವತ್ತು ವಿಶ್ವಾಸ ಇಲ್ಲ. ಅದು ಥ್ರೂ ಔಟ್ ದಿ ನೇಷನ್ ಪ್ರೂವ್ ಆಗಿದೆ. ಅಲ್ಲ, ನಾನು ಅದನ್ನೇ ರಾಜ್ಯದಲ್ಲೂ ಅದೇ ಆಗ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರವರು ಅಮೂಲಾಗ್ರವಾದ ವಿಮರ್ಶೆ ಆಗಬೇಕು. ಜಾತಿ ಆಧಾರಿತ ಕಾರ್ಯಕ್ರಮಗಳನ್ನು ಬಿಡಬೇಕು. ಈಗ ಅನ್ನಭಾಗ್ಯ ಯಾವ ಜಾತಿ ಆಧಾರಿತ? ಕ್ಷೀರಭಾಗ್ಯ ಯಾವ ಜಾತಿ ಆಧಾರಿತ? ಸಾಲ ಮನ್ನಾ ಯಾವ ಜಾತಿ ಆಧಾರಿತ? ಜಾತಿ ಆಧಾರಿತನದು? ನೋ. ಬಟ್ ಅವರು ಕಾಂಗ್ರೆಸ್ ಪಕ್ಷದ ಟಾರ್ಗೆಟ್ ಗ್ರೂಪ್ ಆಫ್ ದಿ ಕಾಂಗ್ರೆಸ್ ಪಕ್ಷ 1400 ಕೋಟಿ ರೂಪಾಯಿಗಳನ್ನ ಈ ತರದ ಅಭಿವೃದ್ಧಿಗೆ ಅಂತ ತೆಗೆದಿಡ್ತಾರೆ ಬಜೆಟ್ನಲ್ಲಿ. ಯಾವುದಕ್ಕೆ? ಅಹಿಂದ ಅಭಿವೃದ್ಧಿಗೆ ಅಂತೇಳಿ 1400 crore ರೂಪೀಸ್ ತೆಗೆದಿಡ್ತಾರೆ. ತಪ್ಪಲ್ಲ. ದಲಿತ ಸಮುದಾಯಗಳು, ಶೋಷಿತ ಸಮುದಾಯಗಳನ್ನ ಮೇಲೆತ್ತಲೇಬೇಕಾದ ಜವಾಬ್ದಾರಿ ನಿಮ್ಮದು ಇದೆ, ಸರ್ಕಾರದ್ದು ಇದೆ. ಬಟ್ ಅದಕ್ಕೆ ಮಾಡೋದಕ್ಕೆ ಒಂದು ರೀತಿ ಇದೆ. ಎಲ್ಲರನ್ನು ಕಾನ್ಫಿಡೆನ್ಸಿಗೆ ತಗೊಂಡು ಮಾಡಬೇಕು. ನೀವು ದೂರ ಇರಿ, ನಾನು ಮಾಡ್ತೀನಿ ಅಂತ ಹೋದ್ರೆ ನಾನು ಹೇಳ್ತೀನಲ್ಲ, ಇದನ್ನ ವಿಶ್ಲೇಷಿಸುವ ಕಣ್ಣುಗಳು ಬದಲಾವಣೆ ಆಗಬೇಕಾಗಿದೆ. ವಿಶ್ಲೇಷಿಸುವ ಮನಸ್ಸುಗಳು, ಅದನ್ನು ನೋಡುವಂಥ ಕಣ್ಣುಗಳು ಬದಲಾವಣೆ, ಕೆಲಸ ಮಾಡೋ ಶೈಲಿ ಬದಲಾಗಬೇಕಾಗಿಲ್ಲ ಅಂತೀರಿ? ಎಸ್, ಅದನ್ನು ಬದಲಾವಣೆ ಆಗಬೇಕಾಗಿದೆ. ಎಲ್ಲರನ್ನು ಒಟ್ಟುಕೊಂಡು ಹೋಗಬೇಕಾದ. ಪಾರ್ಲಿಮೆಂಟ್ ಚುನಾವಣೆ ಆಗಿದೆ. ಪಾರ್ಲಿಮೆಂಟ್ ಚುನಾವಣೆ ತನಕನೂ ಕೂಡ ಮುಖ್ಯಮಂತ್ರಿಗಳು ಯಾವುದೋ ಒಂದು, ಹೌದಪ್ಪ ಹೀಗಾದರೆ ಹೀಗಾಗ್ಬೋದು, ಬಟ್ ಇವತ್ತೆಲ್ಲ ಮುಗಿದಿದೆ. ಬಟ್ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳು ಚಾಟಿ ತೊಗೊಂಡು ನಿಂತ್ಕೋಬೇಕಾಗುತ್ತೆ. ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಚಾಟಿ ತೊಗೊಂಡು ನಿಂತ್ಕೊಳ್ಳೋ ಶಕ್ತಿ ಸಿದ್ದರಾಮಯ್ಯನವರಿಗೆ ಖಂಡಿತ ಇದೆ. ಇವತ್ತು ಆ ಪರಿಸ್ಥಿತಿ, ಸನ್ನಿವೇಶ ನಿರ್ಮಾಣ ಆಗಿದೆ. ಅವರಿಗೆ ಶಕ್ತಿ ತುಂಬುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಶಕ್ತಿ ತುಂಬುವಂಥ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಈ ಸನ್ನಿವೇಶವನ್ನು ಸಿದ್ದರಾಮಯ್ಯನವರು ಪ್ರಯೋಗ ಮಾಡಬೇಕಾಗಿದೆ. ಯಾತಕ್ಕೆ? ಕಾಂಗ್ರೆಸ್ಸಿನ ಬಲವರ್ಧನೆಗೆ ಮತ್ತು ಸರ್ಕಾರದ ಒಂದು ದೃಢವಾದಂಥ ತಾನೇ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥದ್ರಲ್ಲಿ ಮತ್ತು ತನ್ನ ಮಂತ್ರಿಮಂಡಲವನ್ನು ಕೂಡ ಒಂದು ರೀತಿಯಲ್ಲಿ ಚೇತನಗೊಳಿಸುವಂಥ, ತನ್ಮೂಲಕ ರಾಜ್ಯದ ಜನತೆಯನ್ನು ಕೂಡ ಚೇತನಗೊಳಿಸುವಂಥ ಕೆಲಸ ಇವತ್ತೊಂದು ದಿವಸ ಸಿದ್ದರಾಮಯ್ಯನವರಿಂದ, ಪರಮೇಶ್ವರರಿಂದ ಆಗಬೇಕಾಗಿದೆ. ಇಂಡೈರೆಕ್ಟ್ಲಿ ಈ ರಿಸಲ್ಟ್ ಏನು ಬಂದಿದೆ, 44 ಸೀಟ್ಗಳ ರಿಸಲ್ಟ್ ಕಾಂಗ್ರೆಸ್ಸಿಗೆ 9 ರಾಜ್ಯದಲ್ಲಿ ಬಂದಿರೋದು, ಇದು ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯನವ್ರನ್ನ ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿದೆ. ಚುನಾವಣೆಗೆ ಮುಂಚೆ ಇದ್ದದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆಗಿದ್ದಾರೆ. ಖಂಡಿತ. ಸೊ ಈಗ ಖಂಡಿತ. ಯಾಕೆ ಅಂತ ನಿಮ್ಗೆ ಬನ್ನಿ, ಎಮರ್ಜೆನ್ಸಿ ಹೇಗೆ ದೇವರಾಜ ಅರಸರವರಿಗೆ ಎಮರ್ಜೆನ್ಸಿ ಒಂದು ಅಸ್ತ್ರವಾಗಿ ಬಳಕೆ ಮಾಡಿಕೊಂಡ್ರು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ, ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಈ ಪರಿಸ್ಥಿತಿಯನ್ನು ರಾಜ್ಯದ ಅಭಿವೃದ್ಧಿಗೆ, ಪಕ್ಷದ ಸಂಘಟನೆಗೆ ಉಪಯೋಗ ಮಾಡ್ಕೊಂಡು, ಅಂದರೆ ನೈತಿಕವಾಗಿ ಕುಸಿದಿರುವಂಥ ಹೈಕಮಾಂಡ್ ಇರೋ ಸಂದರ್ಭದಲ್ಲಿ ಅದನ್ನು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಬಳಸ್ಕೋಬೇಕು ಅಂತ ಹೇಳ್ತಾರೆ. ಹೌದು. ಸೊ ಹಾಗೆ ಬಳಸ್ಕೋಬೇಕು ಅಂತಾದರೆ ಅನೇಕ ಸಚಿವರುಗಳು, ತಾವು ಏನೋ ರಿವ್ಯಾಂಪಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಚಿವ ಸಂಪುಟದಿಂದ ಹಿಡಿದು ಅನೇಕ ಸಚಿವರುಗಳು ಬೆಂಗಳೂರಿನಲ್ಲಿ 3 ಕ್ಷೇತ್ರಗಳನ್ನು ಕಳ್ಕೊಂಡಿದ್ದಾರೆ. 3 ಕ್ಷೇತ್ರಗಳಲ್ಲೂ ಅತ್ಯಂತ ಪ್ರಭಾವಿ ಸಚಿವರುಗಳಿರೋದು ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ರೋಷನ್ ಬೇಗ್, KJ ಜಾರ್ಜ್, ಏನು ಒಬ್ಬರ 3 ಕ್ಷೇತ್ರ ಹೋಗಿದೆ. ನಿಮ್ಮ ಕ್ಷೇತ್ರದಲ್ಲಿ 3 ಜನ ಸಚಿವರುಗಳು ಮುಖ್ಯಮಂತ್ರಿ, ನಿಮ್ಮ ಕ್ಷೇತ್ರ ಅಂತ, ನಿಮ್ಮ ಕ್ಷೇತ್ರ ಅಲ್ಲ, ಮುಖ್ಯಮಂತ್ರಿ ಆದಿಯಾಗಿ ಚಾಮರಾಜನಗರ. ಕರೆಕ್ಟ್ ಅಲ್ಲ, ನಾನು ನಿಮ್ಮ ಕ್ಷೇತ್ರ ಅಂತ ಹೇಳ್ತಿಲ್ಲ, ಜಿಲ್ಲೆ. ನಮಗೆ ನಮ್ಮ ದೃಷ್ಟಿಯಲ್ಲಿ ಅವರೆಲ್ಲ ಆ ಭಾಗ ಮೈಸೂರು ಅಂತಲೇ ನಮಗೆ. ಆ ಮೈಸೂರಿನಲ್ಲಿರುವ ಪ್ರಭಾವಶಾಲಿಯಾಗಿರುವಂಥ ಸಚಿವರುಗಳು ಮುಖ್ಯಮಂತ್ರಿ, 2 ಮಕ್ಕಳಿಗೆ ಟಿಕೆಟ್ ಕೊಡಲೇಬೇಕು ಅಂತ ಹಠ ಹಿಡಿದು ತಗೊಂಡು ಅವರನ್ನು ಗೆಲ್ಲಿಸ್ಕೊಂಡು ಬರಲಿಕ್ಕಾಗದೇ ಇರುವಂಥ 2 ಪ್ರಭಾವಿ ಸಚಿವರುಗಳು ದೇಶಪಾಂಡೆ, ಶಾಮನೂರು ಶಿವಶಂಕರಪ್ಪ. ಎಲ್ಲಿಂದ ಅಂತ ಶುರು ಮಾಡ್ತಾರೆ ಸರ್ ರಿವ್ಯಾಂಪಿಂಗು? ಯಾರನ್ನ ಅಂತ ಹೊರಗಿಡ್ತಾರೆ? ಮಂಡ್ಯದಲ್ಲಿ ಗೆಲ್ಲಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಅಂಬರೀಷ್,
ಮಂಡ್ಯದಲ್ಲಿ ಗೆಲ್ಲಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಎಸ್ ಎಂ ಕೃಷ್ಣ, ಹೈಕಮಾಂಡ್ ಲೆವೆಲಲ್ಲಿ ಎಸ್ ಎಂ ಕೃಷ್ಣ ಅಲ್ಲ, ಎಲ್ಲಿಂದ ಅಂತ ರಿವ್ಯಾಂಪಿಂಗ್ ಶುರುವಾಗುತ್ತೆ? ಯಾರು ಹೋಗ್ತಾರೆ, ಯಾರು ಬರ್ತಾರೆ? ಇದನ್ನು ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಮ್ಮ ಹಿರಿಯ ನಾಯಕರುಗಳನ್ನು ಒಟ್ಟಿಗೆ ಕೂರಿಸ್ಕೊಂಡು ಪರಾಮರ್ಶೆ ಮಾಡಿ ಭಾಳ ಕಠಿಣವಾದಂಥ ನಿರ್ಧಾರಗಳ ಮೂಲಕ ಇದಕ್ಕೆ ಒಂದು ರೀತಿಯಾದಂಥ ಕಾಯಕಲ್ಪ ಚಿಕಿತ್ಸೆ ಮಾಡಬೇಕಾಗುತ್ತೆ. ನಿಜ ಹೇಳಿ ಸರ್, ಅದು ಸಾಧ್ಯನಾ? ನಿಮ್ಮ ಅನಿಸಿಕೆ ಅದು ಈಗ ಯಾಕೆ ಅಂತ ಅಂದರೆ, ಇವತ್ತು ನೋಡ್ತಾ ಇದ್ದೆ ಟಿ ವಿಯಲ್ಲಿ, ನಾನು ಇಲ್ಲಿ ಬರೋಕ್ಕೆ ಮುಂಚೆ ಕೆಳಗಡೆ ಕೂತ್ಕೊಂಡು ನೋಡ್ತಾ ಇದ್ದೆ, CWC ಮೀಟಿಂಗ್ ಆಗಿದೆ. ಭಾಳಷ್ಟು ಜನರಲ್ ಸೆಕ್ರೆಟರಿಸ್ನಿಂದ ಆಫೀಸ್ ಬಿಟ್ಟು ಹೋಗಿ ಅನ್ನೋ ಥರದಕ್ಕೆ ಚಾಟಿ ತೊಗೊಂಡು ಕೂತಿದ್ದಾರೆ ಇವತ್ತು ದಿವಸ. ಸೊ ಈಗ ನಮ್ಮಲ್ಲೇನೆ. ಬಟ್ ಹಾಗೆ ಮಾಡಲಿಕ್ಕೆ ನೈತಿಕವಾಗಿ ಹೈಕಮಾಂಡ್ಗೆ ಏನು ಹಕ್ಕಿರುತ್ತೆ ಸರ್? ಅವರೇ ಗೆಲ್ಲಿಲ್ಲ. ನೈತಿಕ ಇಡೀ ಉತ್ತರ ಪ್ರದೇಶದಲ್ಲಿ ಉಳಿದಿದ್ದು 2 ಸೀಟು, ಒಂದು ಸೋನಿಯಾ ಗಾಂಧಿ, ಒಂದು ರಾಹುಲ್ ಗಾಂಧಿದು. ಯಾವ ನೈತಿಕ ಹಕ್ಕಿಟ್ಕೊಂಡವರು ಯಾರು ಕಿತ್ತಾಕ್ತಾರೆ? ಇಡೀ ದೇಶದ ರಾಜಕೀಯ ಸ್ಥಿತ್ಯಂತರವನ್ನು ನಾವು ಅವಲೋಕನ ಮಾಡಿದಾಗ ಇದು ಯಾರ ಮೇಲೆ ಯಾರನ್ನು ಏನೂ ಹೇಳಲಿಕ್ಕಾಗ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ವೀಕ್ ಆಗಿರುವಾಗ ಈ ಥರದ ನಿರ್ಧಾರಗಳು ಸಾಧ್ಯನಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಸಿದ್ದರಾಮಯ್ಯನವರು ಸ್ಟ್ರಾಂಗಾಗಿ ಏನೋ ಒಂದು ಸ್ವಲ್ಪ ತೊಗೊಂಡ್ಬಿಡ್ಬೋದೇನೋ, ಬಟ್ ಒಟ್ಟಾರೆ ನ್ಯಾಷನಲ್ ಲೆವೆಲಲ್ಲಿ ಆ ಥರದ ಕ್ರಮಗಳನ್ನು ತಗೊಳ್ಳುವಂಥ ಶಕ್ತಿ ಹೈಕಮಾಂಡ್ಗೆ ಇವತ್ತು ಡೂ ಆರ್ ಡೈ. ಮೋರ್ ಲೈಕ್ಲಿ ಟು ಡೈ. ನೋ, ನೀವು ಬದುಕಲೇಬೇಕು, ಕಾಂಗ್ರೆಸ್ ಉಳಿಲೇಬೇಕು. ಈಗ 1977 ತಗೊಳ್ಳಿ, ಇಂದಿರಾ ಗಾಂಧಿ ಸಮೇತ ಸೋತರು, ಸಂಜಯ್ ಗಾಂಧಿ ಸಮೇತ. ಅವಾಗ ಎಷ್ಟು ಬಂದಿದ್ದು? ಓನ್ಲಿ 70 ಮಾತ್ರ ಬಂದಿತ್ತು. ಆದರೆ ಮತ್ತೆ 84ನಲ್ಲಿ ಥಂಪಿಂಗ್ ಮೆಜಾರಿಟಿ ಬರಲಿಲ್ವೇ? 80ಯಲ್ಲಿ ಮತ್ತೆ ಬಂತು, ಮತ್ತೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದರು. ಸೊ ನಿಮಗೆ ಕಾಂಗ್ರೆಸ್ ಮುಗಿದೇ ಹೋಯಿತು ಅಂತಕ್ಕಂಥ ಭಾಸ ಆಗ್ಬೋದು, ಬಟ್ ಕಾಂಗ್ರೆಸ್ ಮತ್ತೆ ಹಾಗೆ ವಾಪಸ್ ಬರಲಿಕ್ಕೆ ಕಾರಣ ಆಗಿದ್ದ ಸನ್ನಿವೇಶಗಳು ಏನು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಒಂದಾಗಿ ಕೆಲಸ ಮಾಡದಂಥ ಆಡಳಿತ ಪಕ್ಷ, ಅಲ್ಲೇ ಛಿದ್ರ ಆಗೋಗಿತ್ತು, ಬಿತ್ತು ಸರ್ಕಾರ. ಇಲ್ಲಿ ಆ ಥರದ ಪರಿಸ್ಥಿತಿ ಇಲ್ವಲ್ಲ. ದೇರ್ ಇಸ್ ಒನ್ ಲೀಡರ್ ಇನ್ ನರೇಂದ್ರ ಮೋದಿ, ದೇರ್ ಇಸ್ ಒನ್ ಪಾರ್ಟಿ ಇನ್ ಭಾರತೀಯ ಜನತಾ ಪಕ್ಷ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಇದೆ. ಸೊ ಅವತ್ತಿನ ಸನ್ನಿವೇಶ ಇವತ್ತು ಮರುಕಳಿಸಲಿಕ್ಕಿಲ್ಲ. ಸೊ ಯು ಕಾಂಟ್ ಹೋಪ್ ಫಾರ್ ದಿ ರೂಲಿಂಗ್ ಪಾರ್ಟಿ ಟು ಕ್ರ್ಯಾಶ್ ಫಾರ್ ಯು ಟು ಕಮ್ ಬ್ಯಾಕ್. ಸರ್, ನಿಮಗೆ ದಿ ಮೈಂಡ್ ಸೆಟ್ ಆಫ್ ದಿ ಇಂಡಿಯನ್ ಪೊಲಿಟಿಷಿಯನ್ಸ್ ವೆರಿ ವೆರಿ ಇಂಪಾರ್ಟೆಂಟ್.